ನನ್ನ ಜ್ಞಾಪಕ ಇದೆ ಡೈಲಾಗು. ಎಷ್ಟೇ ಕಷ್ಟ ಆದ್ರೂ ಸರಿ, ಕಷ್ಟನ ಇಷ್ಟಪಟ್ಟು ಅನುಭವಿಸ್ತೀನಿ, ಆದರೆ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ. ಯಾಕಂದರೆ ನಾನು ಸಂಪಾದನೆ ಮಾಡಬೇಕಾಗಿರೋದು ಸಕ್ಸಸ್ನೇ ಹೊರತು ಸಿಂಪತಿನಲ್ಲ. ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ, ಮೋಸ ಮಾಡ್ಕಿದ್ದು ಗೆಲುವಲ್ಲ, ಯಾಮಾಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ. ಸರ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ನಾನು ಈ ಲೈಫಲ್ಲಿ ಸೋತ್ರು ಗೆಲ್ಲೋಕ್ಕೋಸ್ಕರ ಅಡ್ಡದಾರಿ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ಈ ನನ್ನ ಮೀಸೆ ತುದಿ ಮೇಲೆ ನಾಗ್ತಾ ಇರುತ್ತೆ ಸರ್. ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ ತಿರುಗಿಸೋ ಮೀಸೆನ ಅಂತ ಒಂದು ಡೈಲಾಗ್ ಯಾವಾಗಲೂ ನಕ್ಕ ಬರುತ್ತೆ ನನಗೆ. ಸೊ ವಿಷ್ಣುಪ್ರಿಯಾಗಿ ಮತ್ತೆ ಬರೆದಾಗಿದ್ರೆ, ನಾನು ಒಬ್ರು ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ, ನನ್ನ ಫ್ರೆಂಡ್, ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಬರಬೇಕು ಅಂತ. ಸೊ ಬಂದು ಥ್ಯಾಂಕ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್. ಜೊತೆಗೆ ನಮ್ಮ ಕವಿಗಳು. ಸೊ ಈ ಸಿನಿಮಾದಲ್ಲಿ ಯಾವುದೋ ಹಾಡು ಬರ್ದಿಲ್ಲ ಅಂದರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದರೆ, ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕವಿಗಳು. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಸೊ ಒಬ್ಬ ಅಂತ ಅಮೇಝಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಇಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ. ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ್ಣ ಹಾಗೂ ಹೇಮಂತ್ ಅವ್ರು ಬಂದಿದ್ದಾರೆ. ಯಾವಾಗಲೂ ನನಗೆ ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರ ಮಾಡೋದಿನ್ನು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳೋ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋ ಅಂತ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ, ಯಾವಾಗ್ಲೂ 6 ವರ್ಷಕ್ಕೆ 2 ಸಿನಿಮಾ ಮಾಡಿರೋದು ನಾನು. ಈ ಏಪ್ರಿಲ್ ಬಂದು 6 ವರ್ಷ 2 ಸಿನಿಮಾ ಮಾಡಿರೋದು. ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರ್ಸಿ ಜೈ ಅನ್ಸ್ದವನಲ್ಲ, ಇಲ್ಲಾಂದ್ರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೆ ಇದ್ದು ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ. ನಾನು ಯಾರ ಹತ್ರ ಹೋದ್ರು ಅದನ್ನ ನನ್ನ ಮನಸ್ಸಾಕ್ಷಿಗೆ ಹೋಗೋದು, ಅಲ್ಲಿ ರಿಯಲ್ ಆಗಿ ಇರೋದು, ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗೋದು ಇಲ್ಲ, ಫೇಕ್ ಆಗಿರೋದು ಇಲ್ಲ. ಯಾಕಂದ್ರೆ ನಾನು ನಂಬೋದು ಒಂದೇ, ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ. ಸರಸ್ವತಿಗೋಸ್ಕರ ನಾನು ಇಷ್ಟರ ಬಗ್ಗೆ ರೆಡಿ ಇದೀನಿ. ಒಬ್ಬ ಡೈರೆಕ್ಟರ್ಗೋಸ್ಕರ, ಒಬ್ಬ ಟೆಕ್ನಿಷಿಯನ್ಗೋಸ್ಕರ, ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳಿದ್ರು ಮಾಡಕ್ಕೆ ರೆಡಿ ಇದೀನಿ. ಅವ್ರಿಗೋಸ್ಕರ ಎಷ್ಟೇ ಆದ್ರೂ ಬಗ್ಗಕ್ಕೆ ರೆಡಿ ಇದೀನಿ. ಅದು ಬಿಟ್ರೆ ಸಿನಿಮಾಗೆ ಬಿಟ್ರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ. ಸೊ ಇಲ್ಲಿ ನನಗೆ ನಿಂತಿರೋ ಪ್ಲಾಟ್ಫಾರ್ಮ್ಗೆ